ಇದು ಟೆಸ್ಲಾ ಸೈಬರ್ ಕ್ಯಾಬ್ ನೋಡಿ ಹೆಂಗಿದೆ. ಇದು ಶೋರೂಮಲ್ಲಿ ಜಸ್ಟ್ ನೋಡೋಕ್ಕೆ ಬಿಟ್ಟಿದ್ದಾರೆ, ಇನ್ನೂ ಯೂಸೇಜಿಗೆ ಬಿಟ್ಟಿಲ್ಲ. ಬಟ್ ದಿಸ್ ಇಸ್ ವಾಟ್ ಟೆಸ್ಲಾ ಸೈಬರ್ ಕ್ಯಾಬ್, ಲೈಕ್ ಡ್ರೈವರ್ಲೆಸ್, ಲೈಕ್ ಸ್ಟೇರಿಂಗ್ ಆಗಲಿ ಆಕ್ಸಿಲೇಟ್ರು ಬ್ರೇಕು ಅಂಥದ್ದು ಇಲ್ಲ. ಜಸ್ಟ್ ಇಬ್ಬರು ಕೂರಕ್ಕೆ ಜಾಗ ಬಿಟ್ಟಿದ್ದಾರೆ, ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ವೀಲ್ ಬಂದ್ಬಿಟ್ಟು ಸಖತ್ ದೊಡ್ಡ ಇದೆ, ಅದೊಂದು ನೋಟಿಸ್ ಮಾಡ್ಬೋದು. ಆ್ಯಂಡ್ ಮೋರ್ ಓವರ್ ಇದು ಜಸ್ಟ್ ಅ ಕ್ಯಾಪ್, ಅದನ್ನು ತೆಗೆದ್ರೆ ಪ್ರಾಬಬ್ಲಿ ನಿಮಗೆ ಆ್ಯಕ್ಚುಯಲ್ ವೀಲ್ದೆಲ್ಲ ಸ್ಪೋಕ್ಸ್ ಎಲ್ಲ ಕಾಣುತ್ತೆ. ಸೀಟ್ಸ್ ಕೂಡ ನೋಡೋಕ್ಕೆ ದೊಡ್ಡ ಕಾಣುತ್ತೆ, ಬಟ್ ಬಕೆಟ್ ಸೀಟ್ ಒಂಥರ ಏನಂತಾರೆ, ಸ್ವಲ್ಪ ಎತ್ತರದಲ್ಲಿಲ್ಲ ಸೀಟ್ಸು. ಕೂರೋದು ಸ್ವಲ್ಪ ಕೂತ್ಮೇಲೆ ಸ್ವಲ್ಪ ಹೊಂಡದಲ್ಲಿ ಕೂತಂಗೆ ಆಗುತ್ತೆ, ಚೆನ್ನಾಗಿದೆ. ಸೊ ಇದು ಬಂದ್ಬಿಟ್ಟು 2 ಸೀಟರ್ ಅಷ್ಟೇ. ನೀವು ಇಲ್ಲಿ ನೋಡಿದರೆ ಇಲ್ಲೊಂದು ಕ್ಯಾಮ್ರಾ ಇದೆ ಮಧ್ಯದಲ್ಲಿ ಪಿಲ್ಲರ್ ಕೆಳಗೆ. ಆಮೇಲೆ ಯೂಶಲಿ ಇಲ್ಲೊಂದು ಕ್ಯಾಮ್ರಾ ಇರುತ್ತೆ ಟೆಸ್ಲಾ ಅದು ಆಟೋಮೇಷನ್ ಮಾಡೋದಕ್ಕೆ. ಇದೊಂದು ಕ್ಯಾಮ್ರಾನೇ ಆ್ಯಕ್ಚುಲಿ. ಅದು ಬಿಟ್ಟರೆ ಫ್ರಂಟಲ್ಲಿ ನೋಡಿದರೆ ನಿಮಗೆ 3 ಕ್ಯಾಮ್ರಾ ಯೂಶಲ್ ಆಗಿರುತ್ತೆ. ಸೈಬರ್ ಟ್ರಕ್ ಆಗಿರ್ಬೋದು, ಯಾವುದೇ ಮಾಡೆಲ್ YX ತೊಗೊಂಡ್ರು ಇಲ್ಲೊಂದು 3 ಕ್ಯಾಮ್ರಾ ಇರುತ್ತೆ, ಕಾಣಿಸ್ತಲ್ಲ ಇದು ನೋಡಿ. ದಿಸ್ ಲುಕ್ಸ್ ಲೈಕ್ ಈವನ್ ಅಪ್ಗ್ರೇಡೆಡ್ ಒನ್ ಅನ್ಸುತ್ತೆ. ಕ್ಯಾಮ್ರಾ ಸಖತ್ತಾಗಿದೆ, ನೋಡೋಕೆ ಚೆನ್ನಾಗಿ ಕಾಣ್ತಾ ಇದೆ ಕ್ಯಾಮ್ರಾ. ಎಷ್ಟು ಕ್ಲಾರಿಟಿ ಇರೋ ಕ್ಯಾಮ್ರಾ ಗೊತ್ತಿಲ್ಲ, ಚೆನ್ನಾಗಿದೆ. ಸೊ ನೀವು ಇಲ್ಲಿಂದ ನೋಡಿದ್ರೆ ಜಸ್ಟ್ ಒಂದು ದೊಡ್ಡ ಟಚ್ ಸ್ಕ್ರೀನ್ ಇರೋದು ಒಂಥರ ಐಪ್ಯಾಡ್ ಬಿಟ್ಟರೆ ಇನ್ನೇನೂ ಇಲ್ಲ. ಫ್ರಂಟಲ್ಲಿ ಡ್ಯಾಶ್ಬೋರ್ಡಲ್ಲಿ ಇನ್ನೇನೂ ಇಲ್ಲ, ಎವ್ರಿಥಿಂಗ್ ಈಸ್ ಆಪ್ರೇಟೆಡ್ ಫ್ರಮ್ ದಟ್ ಅಷ್ಟೇ. ನೋಡಿ, ಡೋರು ಓಪನ್ ಮಾಡೋಕ್ಕೆ ಸಖತ್ ಜಾಗ ಬೇಕು ನಿಮಗೆ. ರೆಗ್ಯುಲರ್ ಪಾರ್ಕಿಂಗ್ ಸ್ಪಾಟಲ್ಲೆಲ್ಲ ಇದು ಇಡೋ ಡೌಟೇ, ಇದು ಪಾರ್ಕ್ ಆಗಲ್ಲ. ಇದು ಪಾರ್ಕ್ ಆದರೂ ಡೋರ್ ತೆಗಿಯೋಕ್ಕೆ ಕಷ್ಟ ಆಗುತ್ತೆ. ಸೊ 2+2 4, ಫ್ರಂಟಲ್ಲಿ ಒಂದು 3 ಕ್ಯಾಮ್ರಾ, ಬ್ಯಾಕಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ. ಸೊ ಇಷ್ಟು ಕ್ಯಾಮ್ರಾ ಬರುತ್ತೆ ನಮಗೆ. ಇಲ್ಲಿ ಲಿಟ್ರಲಿ ಏನೂ ಇಲ್ಲ, ಇಲ್ಲಿ ಜಸ್ಟ್ ಕೂರಬೇಕು, ಹೊರಡಬೇಕಷ್ಟೆ. ಸ್ಕ್ರೀನಲ್ಲಿ ನ್ಯಾವಿಗೇಷನ್ ಇರುತ್ತೆ, ಮ್ಯಾಪ್ ಎಂಟ್ರ್ ಮಾಡಬೇಕು, ಮ್ಯಾಪಲ್ಲಿ ನಿಮ್ಮ ಲೊಕೇಶನ್ ಹಾಕಿ ಸೀದಾ ಯಾವ ಜಾಗ ಬೇಕೋ ಆ ಜಾಗಕ್ಕೆ ಕರ್ಕೊಂಡೋಗಿ ಬಿಡುತ್ತೆ. ಏನೂ ಇಲ್ಲ. ನೋಡಿ, ಇಲ್ಲೊಂದು ಕ್ಯಾಮ್ರಾ ಇದು ಕಾಣುತ್ತಲ್ಲ, ಇದೊಂದು ಕ್ಯಾಮ್ರಾ. ಇಷ್ಟಿದೆ.